ಕಳೆದ 6 ತಿಂಗಳಿಂದ ಬೆಂಗಳೂರಿನಲ್ಲಿ ನೀರಿನ ಬರದ ಪರಿಸ್ಥಿತಿ ಬಂದಿದೆ. ಎಷ್ಟು ಮಟ್ಟಿಗೆ ಬರದ ಪರಿಸ್ಥಿತಿ ಅಂತಂದ್ರೆ, ಇಲ್ಲಿಂದ ಕೇರಳದ ಸಚಿವ ರಾಜೀವ್, ಬೆಂಗಳೂರಿನಲ್ಲಿ ನೀರಿನ ಬರ ಇದೆ, ನಿಮ್ಗಲ್ಲಿ ಕೈಗಾರಿಕೆ ನಡೆಸಕ್ಕಾಗಲ್ಲ, ನೀವು ಕೇರಳಕ್ಕೆ ಬನ್ನಿ, ನಾವು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಕೇಳೋಷ್ಟು ಧೈರ್ಯ ಇವತ್ತು ಕೇರಳದ ಒಬ್ಬ ಸಚಿವ ರಾಜೀವ್ ಬಂದಿದ್ದ ಕಾರಣ ಏನು ಅಂದ್ರೆ, ರಾಜ್ಯ ಸರ್ಕಾರ ನೀರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು, ಕುಡಿಯೋ ನೀರಿನ ಬಗ್ಗೆ ಯಾವುದೇ ಪಾಲಿಸಿ ಇಲ್ಲದಲ್ಲಿರ್ತಕ್ಕಂಥದ್ದು. ನಾವು ಇವತ್ತು ಎಲ್ಲೆಲ್ಲಿ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲ ಒಂದೊಂದೇ ಕಡೆ ಕಾನ್ಸಂಟ್ರೇಟ್ ಆಗಿರ್ತಾರೆ. ಯಾವುದೋ ಒಂದು ಫ್ಲಾಟ್ ಅಲ್ಲಿ ಅವ್ರಿಗೆ ಬೇಕಾದವ್ರು ನೆಂಟರು ಇಷ್ಟರು ಅವರೆಲ್ಲ ಒಂದೊಂದೇ ಕಡೆಗೆ ಕಾನ್ಸಂಟ್ರೇಟ್ ಆಗಿರ್ತಾರೆ. ಅಂತ ಫ್ಲಾಟ್ಗಳಲ್ಲಿ ಇವತ್ತು ನೀರ್ ಸಿಗ್ತಾ ಇಲ್ಲ. ಬೆಳಿಗ್ಗೆ ಎದ್ದು ರಸ್ತೆಯಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಲಾರಿಗಳಿಗೆ ಟ್ಯಾಂಕರ್ಗಳು ಕಾಯಕ್ಕೆ, ಟ್ಯಾಂಕರ್ಗಳಿಗೆ ನೀರಿನ ಟ್ಯಾಂಕರ್ಗೆ ಸರಿಯಾದ ಪಾಲಿಸಿ ಮಾಡಿಲ್ಲ. ಹೋಗಿ ಇರ್ತಕ್ಕಂತ ಫ್ಲಾಟ್ ಅವರು ಇರ್ತಕ್ಕಂತ ಒಂದೋ ಎರಡೋ ಬೋರಿಗೆ ಇನ್ನೊಂದು ಬೋರ್ ಹಾಕ್ಸೋಣ ಅಂತ ಹೋದ್ರೆ ಆ ಬೋರ್ವೆಲ್ ಕುರಿಯೋರ್ ಮೇಲೂ ಕೂಡ ನೀತಿ ಇಲ್ಲ. ಫಸ್ಟ್ 75 ರೂಪಾಯಿ ಒಂದ್ ಅಡಿಗೆ ಬೋರ್ ಕೊರಿತಾ ಇದ್ರು. ಇವತ್ತು 125, 150 ರೂಪಾಯಿ ಕೊಟ್ಟರು ಬಂದು ಬೋರ್ ಕೊಡ್ಸಕ್ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಪಾಲಿಸಿ ತಗೊಳ್ತಾ ಇಲ್ಲ. ಟ್ರಾಫಿಕ್ ಜಾಮ್ ಇನ್ನೊಂದ್ ಕಡೆಗೆ. IT ಉದ್ಯೋಗಿಗಳಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ರಸ್ತೆಯಲ್ಲಿ ಓಡಾಡೋದೇ ಜಾಸ್ತಿ ಆಗ್ತಾ ಇದೆ. ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಲ್ಲೋಂಗ್ ಆಗ್ತಾ ಇದೆ. ಸರ್ಕಾರ ಆ ಟ್ರಾಫಿಕ್ ನ ಕ್ಲಿಯರ್ ಮಾಡೋಕೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರೇ ಸ್ವತಃ ಎಲ್ಲೆಲ್ಲಿ ಟ್ರಾಫಿಕ್ ಜಂಕ್ ಇದೆ ಅಲ್ಲೋಗಿ ಅರ್ಧ ಗಂಟೆ ನಿಂತು ನೋಡಿ ಅದಕ್ಕೆ ಬೇಕಾದಂತ ಯೋಚನೆಗಳು ಮಾಡಿ, ಅಭಿವೃದ್ಧಿ ಕಾರ್ಯಗಳನ್ನ ಯೋಚನೆ ಮಾಡಿ, ಉದಾಹರಣೆಗೆ ಹೆಬ್ಬಾಳ ಫ್ಲೈಓವರ್ಗೆ ಅಡಿಷನಲ್ ಟ್ರ್ಯಾಕ್ ಮಾಡ್ತೀನಿ ನಿಂತ್ಕೊಳ್ತು. ಎಷ್ಟು ದಿವಸ ಆಯ್ತು ಪ್ರಾರಂಭ ಮಾಡಿ? ಈ ಸರ್ಕಾರ ಅದೇನು ಅಭಿವೃದ್ಧಿ ಮಾಡಲೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಬೆಂಗಳೂರು ಸಚಿವರು ಅಂತೇಳಿ DK ಶಿವಕುಮಾರ್ಗೆ ಗುತ್ತಿಗೆ ಕೊಟ್ಬಿಟ್ಟು ಒಂದು ದಿವಸ ಬೆಂಗಳೂರಿನ ಸಮಸ್ಯೆ ಬಗ್ಗೆ ರಸ್ತೆಗಿಳಿಯೋದಾಗ್ಲಿ, ಜನಗಳ ಸಮಸ್ಯೆ ಆಗ್ಲಿ ಕೇಳುವಂತ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಳ್ತಾ ಇಲ್ಲ.